ನಮಸ್ಕಾರ ಸ್ನೇಹಿತರೆ, ಸಾರ್ವಜನಿಕರೇ ಗಮನಿಸಿ, ಇಂದಿನಿಂದ ಬದಲಾಗಿವೆ ಈ 9 ಪ್ರಮುಖ ನಿಯಮಗಳು ನಿಮ್ಮ ಜೇಬಿನ ಮೇಲೆ ನೇರ ಪರಿಣಾಮ ಬೀರಲಿವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಂದು ಹೊಸ ಹಣಕಾಸು ವರ್ಷ 2026 ಮತ್ತು 27ರ ಆರಂಭದೊಂದಿಗೆ ಇಂದು ಅಂದರೆ ಈ ಏಪ್ರಿಲ್ 1ರಿಂದ ಹಲವು ಪ್ರಮುಖ ನಿಯಮಗಳು ಕೂಡ ಜಾರಿಗೆ ಬಂದಿವೆ ಸ್ನೇಹಿತರೆ. ಇನ್ನು ಸರ್ಕಾರ ಮತ್ತು ವಿವಿಧ ಇಲಾಖೆಗಳು ನೀತಿಗಳಲ್ಲಿ ಬದಲಾವಣೆಗಳನ್ನು ಮಾಡಿದ್ದು ಇಂದು ಸಾಮಾನ್ಯ ಜನರ ದೈನಂದಿನ ಜೀವನ ಮತ್ತು ಬಜೆಟ್ ಮೇಲೆ ನೇರ ಪರಿಣಾಮ ಬೀರಲಿವೆ ಸ್ನೇಹಿತರೆ. ಮತ್ತು ಕೆಲವೆಡೆ ತೆರಿಗೆಗಳಲ್ಲಿ ಸಮಾಧಾನ ಸಿಕ್ಕರೆ ಮತ್ತೆ ಕೆಲವೆಡೆ ವೆಚ್ಚ ಹೆಚ್ಚಾಗಲಿದೆ ಸ್ನೇಹಿತರೆ. ಇಂದಿನಿಂದ ಜಾರಿಗೆ ಬಂದಿರುವ 9 ದೊಡ್ಡ ಬದಲಾವಣೆಗಳು ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನು ದಿನಾಲೂ ತಪ್ಪದೆ ನೋಡಿ ಸ್ನೇಹಿತರೆ. ಇನ್ನು ಈಗ ಈ ಹೊಸ ತೆರಿಗೆ ಪದ್ಧತಿಯು ಸಂಪೂರ್ಣವಾಗಿ ಜಾರಿಗೆ ಬಂದಿವೆ ಸ್ನೇಹಿತರೆ. ಮತ್ತು ಸಂಬಳ ಪಡೆಯುವವರಿಗೆ ರೂಪಾಯಿ 12.75 ಲಕ್ಷದವರೆಗಿನ ಆದಾಯ ತೆರಿಗೆ ಮುಕ್ತವಾಗಿರುತ್ತದೆ ಸ್ನೇಹಿತರೆ. ಆದರೆ ತೆರಿಗೆಯವರಿಗೆ ಇತರರಿಗೆ ಈಗ ನೀತಿಯನ್ನು ರೂಪಾಯಿ 12 ಲಕ್ಷ ಎಂದು ನಿಗದಿಪಡಿಸಲಾಗಿದೆ. ಮತ್ತು ಇಂದಿನಿಂದ IDS ಗಾಗಿ ಫಾರ್ಮ್ 16 ಮತ್ತು 16A ಬದಲಿಗೆ ಹೊಸ ಫಾರ್ಮ್ ಅನ್ನು 130 ಮತ್ತು 131 ಜಾರಿಗೆ ಬಂದಿವೆ ಸ್ನೇಹಿತರೆ. ಇವುಗಳಲ್ಲಿ ತೆರಿಗೆಯ ಮಾಹಿತಿ ಹೆಚ್ಚು ವಿವರವಾಗಿ ಇರಲಿದ್ದು ಇದರಿಂದ ITR ಸಲ್ಲಿಸುವುದು ಸುಲಭವಾಗಿದೆ ಸ್ನೇಹಿತರೆ. ಮತ್ತು ಈಗ ಪ್ಯಾನ್ ಕಾರ್ಡ್ ಪಡೆಯಲು ಅಥವಾ ಹುಟ್ಟಿದ ದಿನಾಂಕವನ್ನು ಅಪ್ಡೇಟ್ ಮಾಡಲು ಆಧಾರ್ ಕಾರ್ಡ್ ಮಾನ್ಯವಾಗುವುದಿಲ್ಲ. ಇದಕ್ಕಾಗಿ 10ನೇ ತರಗತಿಯ ಅಂಕಪಟ್ಟಿ ಅಥವಾ ಜನನ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಲಾಗುತ್ತದೆ ಸ್ನೇಹಿತರೆ. ಮತ್ತು ಫಾಸ್ಟಾಗಿ ವಾರ್ಷಿಕ ಪಾಸ್ ಈಗ ದುಬಾರಿಯಾಗಿದೆ ಸ್ನೇಹಿತರೆ. 3000 ಬದಲಿಗೆ ಈಗ 3075 ಪಾವತಿಸಬೇಕಾಗುತ್ತದೆ. ಇದು 200 ಪ್ರಯಾಣಗಳಿಗೆ ಅನ್ವಯಿಸಲಾಗುತ್ತದೆ. ಮತ್ತು ಆಟೋ ಕಂಪನಿಗಳು ತಮ್ಮ ವಾಹನಗಳ ಮೇಲೆ ಬೆಲೆಗಳನ್ನು -2.3% ಹೆಚ್ಚಿಸಲಾಗಿವೆ ಸ್ನೇಹಿತರೆ. ಮಾರ್ಚ್ 31ರ ಒಳಗೆ ಬಿಲ್ ಆಗದ ವಾಹನಗಳಿಗೆ ಈಗ ಹೆಚ್ಚಿನ ಬೆಲೆ ತರಬೇಕಾಗುತ್ತದೆ ಸ್ನೇಹಿತರೆ.